ಸ್ಯಾಂಡಲ್ವುಡ್ ನಟ ಮಯೂರ ಪಟೇಲ್ ಕುಡಿದು ವಾಹನ ಚಲಾಯಿಸಿ ಸರಣಿ ಅಪಘಾತ ಎಸಗಿರುವ ಆರೋಪ ಕೇಳಿಬಂದಿದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ನಟ ಮಯೂರ ಪಟೇಲ್ ತಮ್ಮ ಫಾರ್ಚುನರ್ ಕಾರಿನಲ್ಲಿ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ 4 ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ 2 ಸ್ವಿಫ್ಟ್ ಡಿಸೈರ್ ಕಾರುಗಳು ಮತ್ತು ಒಂದು ಸರ್ಕಾರಿ ಕಾರು ಸೇರಿದಂತೆ ಒಟ್ಟು 4 ವಾಹನಗಳು ಜಖಂಗೊಂಡಿವೆ. ಇನ್ನು ಮಾಹಿತಿ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಆಗಮಿಸಿದ ಹಲಸೂರು ಸಂಚಾರಿ ಪೊಲೀಸರು ಮಯೂರ ಪಟೇಲ್ ಅವರನ್ನು ಕರೆತಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಈ ಪರೀಕ್ಷೆಯಲ್ಲಿ ಪಾಸಿಟಿವ್ ವರದಿ ಬಂದಿದ್ದು ಅವರು ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದ್ದು ದೃಢಪಟ್ಟಿದೆ. ಅಪಘಾತದಲ್ಲಿ ಜಖಂಗೊಂಡ ಕಾರುಗಳ ಚಾಲಕರು ಮಯೂರ ಪಟೇಲ್ ವಿರುದ್ಧ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಲು ಮುಂದಾಗಿದ್ದಾರೆ. ಮಯೂರ ಪಟೇಲ್ ಅವರ ಫಾರ್ಚುನರ್ ಕಾರನ್ನು ಸೀಜ್ ಮಾಡಲಾಗಿದ್ದು ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಇದಕ್ಕೂ ಮೊದಲು ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ಸ್ವತಃ ಮಯೂರ ಪಟೇಲ್ ಕಾರು ಚಾಲಕರ ಬಳಿ ಮಾತನಾಡಿ ಕಾರು ರಿಪೇರಿ ಮಾಡಿಸಿಕೊಡುವ ಭರವಸೆ ಕೂಡ ನೀಡಿದ್ರು. ಇನ್ನು ವಿಪರ್ಯಾಸವೆಂದರೆ ಮಯೂರ ಪಟೇಲ್ ತಮ್ಮ ವಾಹನದ ಇನ್ಶೂರೆನ್ಸ್ ಕಟ್ಟದೆ 4-5 ವರ್ಷಗಳೇ ಕಳೆದು ಹೋಗಿದೆ. ಸರ್ ಎಂಪ್ಲಾಯ್ ಪಿಕಪ್ ಮಾಡಿಕೊಂಡು ಬರ್ತಾ ಇದ್ವಿ ಬೆಂಗಳೂರು ಹತ್ರ ಆಫೀಸು ಕೂಡ ಅದು ಸಿಗ್ನಲ್ ಜಂಕ್ಷನ್ CB ಸಿಗ್ನಲ್ ಜಂಕ್ಷನ್ ಹತ್ರ ಸಿಗ್ನಲ್ ಬಿದ್ದಿತ್ತು. ಸಿಗ್ನಲ್ ಬಿದ್ದಿರೋದ್ರಿಂದ ಎಲ್ಲ ಗಾಡಿಗಳು ನಿಂತಿದ್ವಿ, ನಿಲ್ಲಿಸಿದ್ವಿ. ರೆಡ್ ಸಿಗ್ನಲ್ ಬಿತ್ತು, ಗ್ರೀನ್ ಸಿಗ್ನಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಒಂದು ಗಾಡಿ ನಾವು ನಿಲ್ಲಿಸಿದ್ದು ಒಂದು 15-20 ಸೆಕೆಂಡ್ ಆಯಿತು. ಇದರಿಂದ ಸ್ಪೀಡಾಗಿ ಗಾಡಿ ಟೊಯೋಟಾ ಫಾರ್ಚುನರ್ ಗಾಡಿ ಗುದ್ದಿದ್ದಕ್ಕೆ ನನ್ನ ಮುಂದುಗಡೆಗೆ ನಂದು ಟಚ್ ಆಯಿತು. ಗಾಡಿ ತಗೊಂಡು ನಮ್ಮದು ಈಗ ನೆಕ್ಸ್ಟ್ ಮಂತ್ 5ನೇ ತಾರೀಕು EMI ಇದೆ. ನಾವು ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡು ಬೆಂಗಳೂರು ಡ್ರಾಪ್ ಇದೆ ಸರ್. ನಾವು ಊಬರ್ ನೋಡ್ತೇವೆ. ಮತ್ತು ಬರಬೇಕಾದ್ರೆ ಹಿಂಗೆ ಸಿಗ್ನಲ್ ನಿಂತಿರ್ಬೇಕಾದ್ರೆ ಬಂದುಬಿಟ್ಟು 4 ಗಂಟೆಗೆ ಈ ಥರ ಆಗಿದೆ. ಗೊತ್ತಾಯ್ತು ಅವ್ರು ಮಯೂರ್ ಪಟೇಲ್ ಅಂತ ಹೇಳಿ. ಏನಂದ್ರು ರಾತ್ರಿ ಏನು ಹೇಳಿದ್ರು? ಅವರೇ ಹೇಳಿದ್ರು ಅದೇ ನಾನು ಮಯೂರ್ ಪಟೇಲ್, ನಾವು ಫಿಲಮ್ ನಾವು ಹೇಳಿದ್ರು ರೆಡಿ ಮಾಡಿಸ್ಕೊಡ್ತೀನಿ ಅಂತಂದ್ರು. ಬಟ್ ಅವರು ಡ್ರಿಂಕ್ಸ್ ಮಾಡಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಬಟ್ ಏನು ಪ್ರೂಫ್ ಇಲ್ಲದೇ ಕಳಿಸೋದು ಹೆಂಗೆ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿವಿ.